ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಪ್ರಸಾದ್ ಕೆಲ್ಗಾರ್. ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಅಗ್ರಿಕಲ್ಚರ್ ಮುಗಿಸಿದ್ದೀನಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ಅಡಿಕೆ ಹಿಂಗಾರು ಒಣಗುವುದು ಮತ್ತು ಹಿಂಗಾರು ಕೊಳೆಯುವುದು ಈ ಒಂದು ಸಮಸ್ಯೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಡಿಕೆ ರೈತರು ಎದುರಿಸುತ್ತಿರುವ ಸಮಸ್ಯೆ ಏನಪ್ಪ ಅಂತಂದರೆ ಅದು ಅಡಿಕೆ ಹಿಂಗಾರು ಒಣಗುವುದು. ಇದಕ್ಕೆ ಮುಖ್ಯ ಕಾರಣಗಳೇನು, ರೋಗದ ಲಕ್ಷಣಗಳು ಯಾವುವು, ಇದು ಯಾವ ರೀತಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲೇದಾಗಿ ಅಡಿಕೆ ಹಿಂಗಾರು ಒಣಗುವುದು. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಕೊಲೆಟೋಸ್ಟ್ರೈಕಮ್ ಗ್ಲಿಯೋಸ್ಪೊರೊಡೈಸ್ ಎಂಬ ರೋಗಾಣುವಿನಿಂದ ಈ ಒಂದು ಸಮಸ್ಯೆ ಉದ್ಭವ ಆಗುತ್ತದೆ. ಇದರಿಂದ ಅಡಿಕೆ ಹಿಂಗಾರು ಒಣಗುವುದು, ಅರ್ಧ ಹಿಂಗಾರು ಒಣಗುವುದು, ಕೆಲವೊಂದು ಸಂದರ್ಭದಲ್ಲಿ ಹಿಂಗಾರು ಓಪನ್ ಆಗದೇನೆ ಹಿಂಗಾರುಗಳು ಅಲ್ಲೇ ಕೊಳೆತು ಹೋಗುವುದು. ಈ ರೀತಿ ರೋಗದ ಲಕ್ಷಣಗಳನ್ನು ನಾವು ಕಾಣ್ತೇವೆ. ಹಿಂಗಾರು ಒಣಗಿದ ಪಕ್ಷದಲ್ಲಿ ರಸ ಹೀರ್ತಕ್ಕಂಥ ಕೀಟಗಳ ಬಾಧೆ ಕೂಡ ನಾವು ನೋಡ್ತಾ ಇದ್ದೀವಿ. ಅವು ಸ್ಕೇಲ್ಸ್ ಆಗಿರ್ಬೋದು, ಎಪಿಡ್ಸ್ ಆಗಿರ್ಬೋದು, ಇನ್ನೂ ಮುಂತಾದ ರಸ ಇರ್ತಕ್ಕಂಥ ಕೀಟಗಳು ರಸವನ್ನು ಹೀರಿದಾಗ ಅಲ್ಲಿ ಅಂಟು ದ್ರಾವಣ ಸೋರೋದನ್ನು ನಾವು ನೋಡ್ತೇವೆ. ಇದಕ್ಕೆ ಪರಿಹಾರ ಕ್ರಮಗಳು ಏನು ಅನ್ನೋದಾದರೆ, ಮೊದಲೇ ಕ್ರಮ ಬಂದ್ಬಿಟ್ಟು ವರ್ಷದ ಫಸಲು ಕೊಯ್ಲು ಆದ ನಂತರ ಎಲ್ಲ ಒಣಗಿರ್ತಕ್ಕಂಥ ಹಿಂಗಾರುಗಳನ್ನು ತೆಗೆದುಕೊಂಡು ಹೋಗಿ ದೂರದಲ್ಲಿ ಹಾಕಿ ಸುಡಬೇಕು. ನಮ್ಮ ರೈತರಲ್ಲಿ ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ, ಹಿಂಗಾರುಗಳನ್ನು ಭೂಮಿಯಲ್ಲಿ ಹಾಕಿ ಬಾಣಲಿ ಹೊಡೆಯೋದರಿಂದ ಅದು ಗೊಬ್ಬರ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅದು ಯಾವುದೇ ರೀತಿ ಗೊಬ್ಬರ ಆಗೋದಿಲ್ಲ. ಇನ್ನಷ್ಟು ರೋಗಗಳು ಉಲ್ಬಣ ಆಗುತ್ತದೆ ಮತ್ತು ರೋಗಗಳು ಹರಡುತ್ತದೆ. ಸೊ ದಯವಿಟ್ಟು ಎಲ್ಲ ರೈತರು ಹಿಂಗಾರುಗಳನ್ನು ಒಣಗಿರ್ತಕ್ಕಂಥ ಹಿಂಗಾರುಗಳನ್ನು ತೆಗೆದುಕೊಂಡು ಹೋಗಿ ದೂರದಲ್ಲಿ ಹಾಕಿ ಸುಡಬೇಕು. ಎರಡನೇ ಪರಿಹಾರ ಕ್ರಮ ಏನಪ್ಪ ಅಂತಂದರೆ ಸಿಂಪರಣೆ ಮುಖಾಂತರ ಮಾಡ್ಬೋದು. ಅದೇನಪ್ಪ ಅಂತಂದರೆ ಕಾರ್ಬನ್ ಡೈಸಿಮ್ ಮತ್ತು ಮ್ಯಾಂಕೋಜಬ್ ಕಾಂಬಿನೇಷನ್ ಇರುವಂಥ ರೋಗನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಜೊತೆಗೆ ರಸ ಹೀರ್ತಕ್ಕಂಥ ಕೀಟಗಳು ಇದ್ದಲ್ಲಿ ಥಯೋಮಿಥಾಕ್ಸಾನ್ 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಜೊತೆಗೆ ಹರಳು ಉದುರುವ ಸಮಸ್ಯೆ ಇದ್ದಲ್ಲಿ ಪೋಷಕಾಂಶಗಳ ಮಿಶ್ರಣವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಈ 3 ಮಿಶ್ರಣವನ್ನು ಒಂದೇ ಬಾರಿಗೆ ಸ್ಪ್ರೇ ಮಾಡೋದ್ರಿಂದ ಹರಳು ಉದುರುವ ಸಮಸ್ಯೆ ಹಾಗೂ ರಸ ಇರ್ತಕ್ಕಂಥ ಕೀಟಗಳ ಬಾಧೆ ಮತ್ತು ಹಿಂಗಾರು ಕೊಳೆ ಈ ರೋಗಗಳನ್ನು ನಾವು ನಿಯಂತ್ರಿಸಬಹುದು. ಇದಾದ 30ರಿಂದ 45 ದಿವಸ ನಂತರ ಮತ್ತೆ ರೋಗದ ಲಕ್ಷಣಗಳು ಕಂಡರೆ ಪ್ರೊಪಿಕೊನಜೋಲ್ ಪ್ರತಿ ಲೀಟರ್ ನೀರಿಗೆ 1 ml ಹಾಕಿ ಸಿಂಪರಣೆ ಮಾಡಬೇಕು. ಜೊತೆಗೆ ರಸ ಇರ್ತಕ್ಕಂಥ ಕೀಟಗಳ ಬಾಧೆ ಇದ್ದಲ್ಲಿ ಪಿಪ್ರೋನಿಲ್ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಅಥವಾ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. ಜೊತೆಗೆ 0050 ಈ 3 ಮಿಶ್ರಣವನ್ನು ಸೇರಿ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಈ ಒಂದು ವಿಧಾನವನ್ನು ಎಲ್ಲ ರೈತರು ಅನುಸರಿಸಿದರೆ ಈ ಹಿಂಗಾರು ಕೊಳೆಯುವುದು, ಹಿಂಗಾರು ಒಣಗುವುದು ಸಮಸ್ಯೆ ಮತ್ತು ರಸ ಇರ್ತಕ್ಕಂಥ ಕೀಟಗಳ ಬಾಧೆಯನ್ನು ನಾವು ನಿವಾರಣೆ ಮಾಡಬಹುದಾಗಿದೆ. ನಮಸ್ಕಾರಗಳು.